ಕಾರಿಂಜೇಶ್ವರ ಗದಾ ತೀರ್ಥವನ್ನ ನೀವು ಡ್ರೋನ್ ಮೂಲಕ ನೋಡಿರ್ತೀರಿ, ದಂಡೆ ಮೂಲಕ ನೋಡಿರ್ತೀರಿ. ಆದ್ರೆ ನಾನಿವತ್ತು ತೋರಿಸ್ತಿದ್ದೇನೆ ನೀರಿನ ಮಧ್ಯದಿಂದ. ಸ್ನೇಹಿತರೆ, ಆಟಿ ಅಮಾವಾಸ್ಯೆ ಕೇವಲ ಒಂದು ದಿನವಲ್ಲ, ಇದು ನಾವು ಪ್ರಕೃತಿಗೆ ಕೊಡುವಂತಹ ಗೌರವ, ಆರೋಗ್ಯದ ಬಗ್ಗೆ ನಮ್ಮ ಪೂರ್ವಜರಿಗೆ ಇದ್ದಂತಹ ಜ್ಞಾನ, ದೇವರ ಮೇಲಿನ ಭಕ್ತಿ ಹಾಗೂ ಪುರಾತನ ಸಂಪ್ರದಾಯಗಳ ಸಂಗಮ. ಒಂದು ಕಡೆ ಹಾಲೆ ಮರದ ಕಷಾಯ, ಮತ್ತೊಂದು ಕಡೆ ತೀರ್ಥ ಸ್ನಾನ. ಇವತ್ತು ನಾವು ಬಂದಿದ್ದೇವೆ ಕಾರಿಂಜೇಶ್ವರ ದೇವಸ್ಥಾನಕ್ಕೆ. ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ ಬೆಳಿಗ್ಗೆ 1 ಗಂಟೆ. ನೋಡುವ ಏನು ಮಾಡ್ತಿದ್ದಾರಂತ ಇಲ್ಲಿ. ಬನ್ನಿ, ನಾವೀಗ ಪಾರ್ವತಿ ದೇವಸ್ಥಾನದಲ್ಲಿದ್ದೇವೆ ಕಾರಿಂಜ. ನೋಡ್ಬೋದು, ರಾತ್ರಿ 1 ಗಂಟೆ ಆಯಿತು, ಯಾರು ಕಾಣಿಸ್ತಿಲ್ಲ. ಈಗ ನಾವು ಪಾಲೆದು ಗೆರಟೆಯನ್ನು ಕಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನೋಡ್ಬೋದು, ನಾವೀಗ ಪಾಲೆ ಮರದ ಹತ್ರ ಬಂದಿದ್ದೇವೆ. ನೋಡುವ, ಈಗ ಅದರನ್ನು ಗೆರಟೆಯನ್ನು ಕಟ್ ಮಾಡುವ ಮುಂಚೆ ಒಂದು ಪ್ರೊಸೆಸ್ ಇದೆ, ಅದನ್ನು ನಾನು ನಿಮ್ಗೆ ಈಗ ತೋರಿಸ್ತೇನೆ. ಸ್ನೇಹಿತರೆ, ಇದನ್ನು ಕಟ್ ಮಾಡುವಾಗ ಯಾವುದೇ ರೀತಿಯಾದಂತಹ ಕತ್ತಿಯನ್ನು ಇವರು ಬಳಸೋದಿಲ್ಲ, ಕೇವಲ ಕಲ್ಲಿನ ಮೂಲಕ ಗೆರಟೆಯನ್ನು ತೆಗಿತಿದ್ದಾರೆ. ನೋಡ್ಬೋದು, ಈಗ ಫ್ರೆಶ್ ತೆಗೆದಂತಹ ಪೀಸ್ ಇದು. ಇದರಲ್ಲಿ ನೋಡ್ಬೋದು ಹಾಲು ಬರ್ತಾ ಇದೆ. ಇನ್ನು ಇದರಿಂದ ತುಂಬ ಪ್ರೊಸೆಸ್ ಇದೆ. ಬನ್ನಿ, ಅದನ್ನೀಗ ನಾನು ನಿಮ್ಗೆ ತೋರಿಸ್ತೇನೆ. ಸ್ನೇಹಿತರೆ, ಈಗ ನಾವು ಗೆರಟೆಯನ್ನು ತಂದಿದ್ದೇವೆ. ಈಗ ನಾನು ನಿಮ್ಗೆ ತೋರಿಸ್ತೇನೆ. ಇವತ್ತು ಕಾರಿಂಜೇಶ್ವರ ದೇವಸ್ಥಾನದಲ್ಲಿ 10,000 to 15,000 ಭಕ್ತಾದಿಗಳಿಗೆ ಈ ಪಾಲೆ ಮರದ ಕಷಾಯವನ್ನು ವಿತರಣೆ ಮಾಡಲಿಕ್ಕಿದ್ದಾರೆ. ಆ ಪ್ರೊಸೆಸ್ ಹೇಗೆ ನಡೀತಿದೆ ಅಂತ ನಾನೀಗ ನಿಮಗೆ ತೋರಿಸ್ತೇನೆ. ಈಗ ಬೆಳಿಗ್ಗೆ 1:15 ಆಯಿತು. ಬನ್ನಿ ನೋಡುವ ಏನೆಲ್ಲ ಮಾಡ್ತಿದ್ದಾರಂತ. ಸ್ನೇಹಿತರೆ, ಫಸ್ಟ್ ಅವರು ರೆಡಿ ಮಾಡ್ತಿದ್ದಾರೆ ಈಗ ಒಂದು 10,000 ಜನರಿಗೆ. ನೋಡಿದ್ರಲ್ಲ, ಮೊದಲಿಗೆ ಈ ರೀತಿ ಇರ್ತದೆ, ಆಮೇಲೆ ಅದನ್ನು ಗುದ್ದಿ ಫಸ್ಟ್ ಇದರದ್ದು ಬ್ಲ್ಯಾಕ್ ಲೇಯರನ್ನು ತೆಗಿತಾರೆ, ಆಮೇಲೆ ಗುದ್ದಿ ಅದನ್ನು ಗ್ರೈಂಡರ್ಗೆ ಹಾಕಿ ಈಗ 10,000 ಜನರಿಗೆ ಇದನ್ನು ರೆಡಿ ಮಾಡ್ತಿದ್ದಾರೆ. ಬನ್ನಿ, ಆ ಪ್ರೊಸೆಸನ್ನು ತೋರಿಸ್ತೇನೆ ನಿಮ್ಗೀಗ. ಸ್ನೇಹಿತರೆ, ಈಗ ನೀವು ನೋಡಿದ್ರಲ್ಲ, ಕಬ್ಬಿಣದ ತುಂಡು ಮತ್ತು ಏನು ಬಿಳಿ ಕಲ್ಲನ್ನು ಆ ಕಷಾಯಕ್ಕೆ ಈಗ ಹಾಕಿದ್ದಾರೆ, ಅದನ್ನು ಬಿಸಿ ಮಾಡಿ ಹಾಕಿದ್ದಾರೆ. ಅದು ನೀವೀಗ ನೋಡ್ತಿರುವಂಥದ್ದು. ಆಟಿ ಅಮಾವಾಸ್ಯೆಗೆ ವಿಶೇಷವಾದದ್ದು ತೀರ್ಥ ಸ್ನಾನ. ನಾವೀಗ ಬಂದಿದ್ದೇವೆ ಗದಾ ತೀರ್ಥದ ಹತ್ರ. ಬನ್ನಿ ನೋಡುವ ಇಲ್ಲೇನೆಲ್ಲ ಆಗ್ತಿದೆ ಅಂತ. ನೋಡ್ಬೋದು, NDRF ಅವರು ಜನಗಳ ಸೇಫ್ಟಿಗಾಗಿ ರೆಡಿ ಇದ್ದಾರೆ ಇಲ್ಲಿ. ಈಗ ಸಮಯ ಬೆಳಿಗ್ಗೆ 2 ಗಂಟೆ. ನೋಡ್ಬೋದು ನನ್ನ ಹಿಂದೆ ಏನೆಲ್ಲ ಆಕ್ಟಿವಿಟೀಸ್ ಆಗ್ತಿದೆ ಅಂತ. ಸ್ನೇಹಿತರೆ, ಈಗ ನಾವು ಗದಾ ತೀರ್ಥದಲ್ಲಿ ತೀರ್ಥ ಸ್ನಾನವನ್ನು ಮಾಡುವ. ಬನ್ನಿ. ಸ್ನೇಹಿತರೆ, ಈಗ ಕೆಳಗಡೆ ನಾವು ತೀರ್ಥ ಸ್ನಾನ ಆಯಿತು. ಈಗ ನಾವು ಬಂದಿದ್ದೇವೆ ಪಾರ್ವತಿ ದೇವಸ್ಥಾನದ ಹತ್ರ. ಈಗ ಸಮಯ 2:15 ಆಯಿತು. ನೋಡ್ಬೋದು ಈಗ ಹೇಗೆ ಕಾಣಿಸ್ತಿದೆ ಅಂತ. ಕಾರಿಂಜೇಶ್ವರ ಬೆಟ್ಟವನ್ನು ಹತ್ತಿದ್ದೇವೆ. ಬನ್ನಿ.
ಈಗ ಟೈಮ್ 2:45. ನಾವು ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ದೇವೆ, ಬೆಟ್ಟ ಹತ್ತಿದ್ದೇವೆ. ಬನ್ನಿ, ಇನ್ನೊಂದು 100 ಮೀಟರ್ ಇರ್ಬೋದು. ಯಾರು ಅಂದರೆ ಯಾರೂ ಇಲ್ಲ, ಅಷ್ಟು ಬೇಗ ನಾವು ಬಂದಿದ್ದೇವೆ. ಮನಸ್ಸಿಗೆ ಎಷ್ಟು ಖುಷಿ ಆಗ್ತದಲ್ಲ ಇಲ್ಲಿ. ಬನ್ನಿ ಮೇಲೆ ಹೋಗುವ. ಹಾಲೆ ಮರದ ಕಷಾಯವನ್ನ ಮೊದಲಿಗೆ ದೇವರಿಗೆ ಅರ್ಪಣೆ ಮಾಡ್ತಿದ್ದಾರೆ, ನೋಡ್ಬೋದು. ಆರೋಗ್ಯ ಆಯುಷ್ಯ ಸ್ವೀಕಾರ ಪೂರ ಇಲ್ಲ ಅಕ್ಲ ಕಷ್ಟ ಪರಿಹಾರ ರಕ್ಷಣೆಗಳು ಸಹ. ಇಲ್ಲಂತೂ ಸೂಪರ್ ಆಗಿ ಫಾಗ್ ಆಗಿದೆ, ತೋರಿಸ್ತೇನೆ ನೋಡಿ ಹೇಗಿದೆ ಅಂತ. ಈಗ ನಾನು ಮೇಲ್ಗಡೆಯಿಂದ ಕೆಳಗಡೆ ಪಾರ್ವತಿ ದೇವಸ್ಥಾನದ ಹತ್ರ ಬರ್ತಿದ್ದೇನೆ. ಬೆಳಿಗ್ಗೆ 3 ಗಂಟೆ ಆಯಿತು, ಜನ ಅಷ್ಟೇನಿಲ್ಲ, ಈಗ ಸ್ವಲ್ಪ ಸ್ವಲ್ಪ ಬರ್ತಿದ್ದಾರೆ. ಆದರೂ ಇಷ್ಟು ಬೆಳಿಗ್ಗೆ ಬರೋದು ಸೂಪರ್ ಆಗ್ತದೆ. ಸ್ನೇಹಿತರೆ, ಈಗ ನಾವು ಹಾಲೆ ಮರದ ಕಷಾಯವನ್ನು ಕುಡಿತಿದ್ದೇವೆ. ಇದರಲ್ಲಿ 108 ಔಷಧಿಗಳ ಗುಣ ಇದೆ. ಇದನ್ನು ನಾವು ಕುಡಿದ್ರೆ 1 ವರ್ಷ ನಮಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ನಮ್ಗೆ ಬರೋದಿಲ್ಲ. ನೋಡುವ, ಇದನ್ನೀಗ ಕುಡಿತೇನೆ, ಹೇಗಿದೆ ಟೇಸ್ಟ್ ಅಂತ ಹೇಳ್ತೇನೆ. ತುಂಬ ಕಹಿ ಆಗಿರ್ತದೆ. ಅದಕ್ಕೆ ಕೂಡ ಒಂದು ರೀಸನ್ ಇದೆ, ಯಾಕಂತ ಹೇಳಿದರೆ ಇದರಲ್ಲಿ ತುಂಬ ಔಷಧಿಯ ಗುಣ ಇರ್ತದೆ, ಹಾಗಾಗಿ ಇದು ಕಹಿ ಇರ್ತದೆ. ಕಷಾಯ ಕುಡ್ದಾದ್ಮೇಲೆ ಸ್ವಲ್ಪ ಬೆಲ್ಲ ತಿನ್ಬೇಕು, ಯಾಕಂತ ಹೇಳಿದ್ರೆ ಅದು ತುಂಬ ಕಹಿ ಇರ್ತದಲ್ಲ. ಆಮೇಲೆ ಸ್ವಲ್ಪ ಬೆಲ್ಲವನ್ನು ತಿನ್ನಬೇಕು. ಇಲ್ಲಿ ಹಾಲೆ ಮರದ ಕಷಾಯವನ್ನು ಸಾವಿರಾರು ಭಕ್ತರಿಗೆ ವಿತರಣೆ ಮಾಡ್ತಿರುವವರು ಓಂಕಾರ್ ಫ್ರೆಂಡ್ಸ್, ನೋಡ್ಬೋದು ಎಷ್ಟು ಚಂದವಾಗಿ ಇಲ್ಲೆಲ್ಲ ವ್ಯವಸ್ಥೆ ಮಾಡಿದಾರಂತ. ಬನ್ನಿ ಮುಂದೆ ಹೋಗುವ. ಸ್ನೇಹಿತರೆ, ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ನಾವು ಸೀದಾ ಇಲ್ಲಿ ಬಂದರೆ ಇಲ್ಲೊಂದು ಶಾಪ್ ಇದೆ. ಅಲ್ಲಿ ನಮಗೆ ಎಲ್ಲ ರೀತಿಯ ಹಣ್ಣು ಕಾಯಿಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ. ಇವರೇ ಇಲ್ಲಿ ಕೊಡ್ತಾರೆ, ಏನು ಬೇಕಾದರೂ ಇಲ್ಲಿಂದ ತಗೊಂಡು ನಾವು ಮತ್ತೆ ದೇವಸ್ಥಾನಕ್ಕೆ ಹೋಗ್ಬೋದು. ಸ್ನೇಹಿತರೆ, ಬೆಳಿಗ್ಗೆ 2 ಗಂಟೆ ಬಂದಾಗ ಎಷ್ಟು ಜನ ಇದ್ರಿ ನೀವು ನೋಡಿದ್ರಿ, ಆದ್ರೆ ಈಗ 6:30 ಆಗಿದೆ. ನೋಡ್ಬೋದು ಎಷ್ಟು ಜನ ಆಗಿದಾರಂತ. ಫುಲ್ ಜನ ಸೇರಿದ್ದಾರೆ. ಇಲ್ಲಿ ನೋಡ್ಬೋದು ಉಂಗುಷ್ಟ ತೀರ್ಥ ಅಂತ ಇದೆ. ಸ್ನೇಹಿತರೆ, ಆಷಾಢ ಮಾಸವನ್ನ ತುಳುವಿನಲ್ಲಿ ಆಟಿ ತಿಂಗಳಂತ ಕರೀತಾರೆ. ತುಳುವರಿಗೆ ಈ ತಿಂಗಳು ಒಂದು ವಿಶೇಷವಾದ ತಿಂಗಳು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಪೂರ್ವಜರಿಗೆ ಆಟಿ ತಿಂಗಳಲ್ಲಿ ಹಿಂದಿನ ಕಾಲದಲ್ಲಿ ತಿನ್ಲಿಕ್ಕೆ ಅಥವಾ ಏನಿರ್ತಿರ್ಲಿಲ್ಲ, ಒಂದು ನಿರಂತರವಾದ ಮಳೆ ಬರ್ತಿದ್ದಂತಹ ಕಾಲ. ಆ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಪ್ರಕೃತಿಯಲ್ಲಿ ಏನು ಸಿಗ್ತದೆ ಅದರಲ್ಲಿ ಔಷಧೀಯ ಗುಣವನ್ನು ಹುಡುಕಿ ತಮ್ಮ ಆಹಾರದ ಒಟ್ಟಿಗೆ ಅವರು ಸೇವನೆಯನ್ನ ಮಾಡ್ತಿದ್ರು. ಆದ್ರೆ ಇನ್ನೂ ವಿಶೇಷ ಏನು ಗೊತ್ತಾ, ಆಟಿ ಅಮಾವಾಸ್ಯೆ. ಈ ದಿವಸ ಬ್ಲ್ಯಾಕ್ ಬೋರ್ಡ್ ಅಂತ ಒಂದು ಮರ ಇದೆ, ಅದನ್ನು ನಾವು ಹಾಲೆ ಮರ ಅಂತ ಕನ್ನಡದಲ್ಲಿ ಕರೀತೇವೆ. ಅದರ ಗೆರೆಟೆಯಲ್ಲಿ ಸಿಗುವಂತಹ ಔಷಧಿಯನ್ನ ಆಟಿ ಅಮಾವಾಸ್ಯೆಯ ದಿವಸ ಕುಡಿತಿದ್ರು. ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಇದರಲ್ಲಿ 108 ಔಷಧೀಯ ಗುಣ ಈ ಮರದ ಗೆರೆಟೆಯಲ್ಲಿದೆ. ಇದನ್ನ ಕುಡಿದ್ರೆ ನಮಗೆ 1 ವರ್ಷ ನಮಗೆ ಯಾವುದೇ ರೀತಿ ಆರೋಗ್ಯದ ಸಮಸ್ಯೆ ನಮ್ಗೆ ಬರೋದಿಲ್ಲ. ಸ್ನೇಹಿತರೆ, ಈಗ 8 ಗಂಟೆ ಆಯಿತು, ಆದರೂ ಜನ ಬರೋದು ಕಡಿಮೆನೇ ಆಗಲಿಲ್ಲ. ನೋಡ್ಬೋದು ನನ್ನ ಹಿಂದೆ ಎಷ್ಟು ಜನ ಬರ್ತಿದಾರಂತ.
ತುಂಬಾ ಖುಷಿ ಆಗ್ತದೆ ಇಲ್ಲಿ ಬರ್ಲಿಕ್ಕೆ. ಬೆಳಿಗ್ಗೆ 2 ಗಂಟೆಗೆ ಸ್ಟಾರ್ಟ್ ಆಗಿದೆ ಜನ ಬರ್ಲಿಕ್ಕೆ, ಇನ್ನೂ ಬರ್ತಾನೆ ಇದ್ದಾರೆ. ತುಂಬಾ ಕಡೆಗಳಲ್ಲಿ ದಕ್ಷಿಣ ಭಾರತದ, ದಕ್ಷಿಣ ಕನ್ನಡದ ತುಂಬಾ ಪವಿತ್ರ ಕ್ಷೇತ್ರಗಳಲ್ಲಿ ಇವತ್ತು ತೀರ್ಥ ಸ್ನಾನ ಮಾಡ್ತಾರೆ. ನರಹರಿ ಆಗಿರ್ಬೋದು, ಕಾರಿಂಜ ಆಗಿರ್ಬೋದು, ಕದ್ರಿಯಲ್ಲಿ ಮಾಡ್ತಾರೆ. ತುಂಬಾ ಕಡೆಯಲ್ಲಿ ತೀರ್ಥ ಸ್ನಾನವನ್ನ ಮಾಡ್ತಾರೆ. ನೀವು ಇವತ್ತು ಎಲ್ಲಿ ಮಾಡಿದಿರಿ ಅಂತ ಕಮೆಂಟ್ ಅಲ್ಲಿ ಹೇಳಿ. ಸ್ನೇಹಿತರೆ, ಒಂದು ಅದ್ಭುತ ಕ್ಷಣಗೆ ನಾವೀಗ ಹೋಗ್ತಿದ್ದೇವೆ. ಬನ್ನಿ ಹೋಗುವ. ನನ್ಗಂತೂ ತುಂಬಾ ಖುಷಿ ಆಗ್ತಿದೆ ಈ ಕ್ಷಣ. ಯಾಕಂತ ಹೇಳಿದ್ರೆ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಗದಾ ತೀರ್ಥದ ಮಧ್ಯದಲ್ಲಿ ಹೋಗ್ಲಿಕ್ಕೆ ಅವಕಾಶ ಸಿಗ್ತದಂತ. ನೋಡ್ಬೋದು. ಸ್ನೇಹಿತರೆ, ಕಮಾನ್, ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೇನೆ ಗದಾ ತೀರ್ಥದ ಮಧ್ಯದ ತನಕ. ನಾನೊಬ್ಬನೇ ಅಲ್ಲ, ನನ್ನ ಜೊತೆ NDRF ತಂಡದವರು ಕೂಡ ಇದ್ದಾರೆ. ಹಾಯ್, ಕಮಾನ್. ನೋಡ್ಬೋದು ಹೇಗೆ ಕಾಣಿಸ್ತದಂತ ಇಲ್ಲಿಂದ. ಸ್ನೇಹಿತರೆ, ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ಗದಾ ತೀರ್ಥವನ್ನ ನೀವು ಡ್ರೋನ್ ಮೂಲಕ ನೋಡಿರ್ತೀರಿ, ದಡದಿಂದ ನೋಡಿರ್ತೀರಿ. ಆದ್ರೆ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡು ಬಂದಿದ್ದೇನೆ ನೀರಿನ ಮಧ್ಯದಲ್ಲಿ ಹೇಗೆ ಕಾಣಿಸ್ತದಂತ. ನೋಡ್ಬೋದು ಇಲ್ಲಿಂದ ಹೇಗೆ ಕಾಣಿಸ್ತದಂತ. ದಡದಿಂದ ಚಿಕ್ಕದರ ಕಾಣಿಸ್ತದೆ, ಆದ್ರೆ ಇಲ್ಲಿಂದ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ ಗೊತ್ತಾ. ನಮ್ ಜೊತೆ ಸರ್ ಅವರೆಲ್ಲಿದ್ದಾರೆ, ರೆಸ್ಕ್ಯೂ ಟೀಮ್. ಸ್ನೇಹಿತರೆ, ನಾನು ಎಷ್ಟೋ ಸಲ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ, ಆದ್ರೆ ಯಾವಾಗ್ಲೂ ನಾನು ಬಂದಾಗ ದಡದಿಂದ ಸೀದಾ ನಾನು ದಡದಿಂದ ಸ್ನಾನ ಮಾಡಿ ಹೋಗ್ತಿದ್ದೆ. ಆದ್ರೆ ಇವತ್ತು ನೋಡಿ ಎಲ್ಲಿಗೆ ಬಂದಿದ್ದೇವಂತ. ಗದಾ ತೀರ್ಥ ಹೇಗಾಗಿದೆ ಗೊತ್ತಾ. ಪಾಂಡವರು ವನವಾಸದ ಸಂದರ್ಭದಲ್ಲಿ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಬಂದಾಗ ಭೀಮ ತನ್ನ ಗದೆಯಿಂದ ಎಳೆದು ನೆಲಕ್ಕೆ ಬಡಿದಾಗ ಆದಂತಹ ತೀರ್ಥ ಬಾವಿಯೇ ಗದಾ ತೀರ್ಥ. ಅಲ್ಲೆಲ್ಲ ನಿಂತ್ಕೊಂಡು ನಾನು ಇಷ್ಟುವರೆಗೆ ಸ್ನಾನ ಮಾಡ್ತಿದ್ದೆ. ಆದ್ರೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಾನು ಮಧ್ಯ ತನಕ ಬಂದಿದ್ದೇನೆ. ಸ್ನೇಹಿತರೆ, ಮಧ್ಯದಲ್ಲಿ ಫೋಟೋ ಶೂಟ್ ಆಗ್ತಿದೆ. ತುಂಬಾ ಸೂಪರ್ ಎಕ್ಸ್ಪೀರಿಯನ್ಸ್. ಎಸ್, ಸ್ನೇಹಿತರೆ ನೋಡಿ, ಇಲ್ಲೊಂದು ದೊಡ್ಡ ಕಲ್ಲಿದೆ, ಅದ್ರಲ್ಲಿ ನಾವು ಕೂತ್ಕೊಳ್ಬಹುದು. ಇಲ್ಲಿಂದ ಎಂತ ಒಂದು ಸುಂದರವಾದ ದೃಶ್ಯ ಕಾಣಿಸ್ತದೆ. ಸೂಪರ್ ಮಾತ್ರ. ಯಾರು ಕೂಡ ಹೀಗೆ ಟ್ರೈ ಮಾಡ್ಲಿಕ್ಕೆ ಹೋಗಬೇಡಿ ಬರಲಿಕ್ಕೆ. ನಾನು ಫುಲ್ ಸೇಫ್ಟಿ ಒಟ್ಟಿಗೆ ಬಂದದ್ದು, ಇವರೆಲ್ಲ ರೆಸ್ಕ್ಯೂ ಟೀಮ್ ಅವರು, ಹಾಗಾಗಿ ಬಂದಿದ್ದೇನೆ. ನಾನು ಎಷ್ಟೆಷ್ಟೋ ಬೋಟಲ್ಲಿ ಹೋಗಿದ್ದೀನಿ, ದೋಣಿಯಲ್ಲಿ ಹೋಗಿದ್ದೀನಿ, ಆದರೆ ಇದು ಮಾತ್ರ ಬೆಸ್ಟ್ ಎಕ್ಸ್ಪೀರಿಯನ್ಸ್. ತುಂಬ ಖುಷಿ ಆಗ್ತಿದೆ ಸ್ನೇಹಿತರೆ. ನಾನೊಬ್ಬನಲ್ಲ, ನಿಮ್ಮನ್ನು ಕೂಡ ಇವತ್ತು ಕರ್ಕೊಂಡು ಬಂದಿದ್ದೇನೆ ಈ ತರಹದ ಒಂದು ನೀರಿನ ಮಧ್ಯೆಗೆ. ಸ್ನೇಹಿತರೆ, ಈಗ ನೀವು ನೋಡ್ಬೋದು ಅಲ್ಲಿ ದಂಡೆ ಬದಿಯಲ್ಲಿ ತೀರ್ಥ ಸ್ನಾನ ಮಾಡ್ತಿದ್ದಾರೆ ಕಾರಿಂಜೇಶ್ವರ ದೇವಸ್ಥಾನದಲ್ಲಿ. ನಾನು ನೀರಿನ ಮಧ್ಯದಲ್ಲಿ ಹೋಗ್ತಾ ಇದ್ದೇನೆ. ಕಾರಿಂಜೇಶ್ವರದ ಬೆಟ್ಟ, ಇಲ್ಲಿ ಫ್ಲಾಗ್ ನೋಡ್ಬೋದು. ನನ್ನ ಮುಂದೆ ದಂಡೆ ಇದೆ, ಕಾರಿಂಜೇಶ್ವರ ಗದಾ ತೀರ್ಥದ್ದು. ಇದೊಂದು ಕೇವಲ ಒಂದು ದೋಣಿಯ ಪ್ರಯಾಣ ಅಲ್ಲ, ಇದು ಗದಾ ತೀರ್ಥದ ಪವಿತ್ರತೆಯನ್ನ ಇನ್ನೊಂದು ದೃಷ್ಟಿಕೋನದಿಂದ ನೋಡುವಂತಹ ಒಂದು ಅದ್ಭುತವಾದ ಕ್ಷಣ. ಸುಮಾರು ನಾನೊಂದು ಅರ್ಧ ಗಂಟೆ ನೀರಿನ ಮಧ್ಯದಲ್ಲೇ ಇದೆ. ಸ್ನೇಹಿತರೆ, ಫೈನಲ್ ನಾವು ದಡ ತಲುಪಿದ್ವಿ. ಇಷ್ಟೊತ್ತು ನೀರಲ್ಲೇ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನಂಗೆ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ NDRF ತಂಡಕ್ಕೆ.
ಜಾಕೆಟನ್ನು ತೆಗೆಯುವ ಸ್ನೇಹಿತರೆ, ಗದಾ ತೀರ್ಥದ ಮಧ್ಯದಲ್ಲಿ ಮತ್ತೆ ಕಾರಿಂಜೇಶ್ವರ ದೇವಸ್ಥಾನದಲ್ಲಿ ನನಗೆ ವಿಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಇವರೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಸ್ನೇಹಿತರೆ, ಈ ವಿಡಿಯೋವನ್ನು ಎಂಡ್ ಮಾಡುವಂಥ ಟೈಮ್ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ, ಅಲ್ಲಿ ತನಕ ಟೇಕ್ ಕೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್. ಸಿ ಇನ್ ದ ನೆಕ್ಸ್ಟ್ ವಿಡಿಯೋ.